ANMR ನ್ಯೂಸ್ಗೆ ಸ್ವಾಗತ. ಕೆ. ಕುರುಪ್ಪಳ್ಳಿಯಲ್ಲಿ ಗಂಗಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ. ಕುರುಪ್ಪಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೇತ್ರೋನ್ಮಿಲನ ಮಹೋತ್ಸವ ಕಾರ್ಯಕ್ರಮ ಭಕ್ತ ಮಹಾಶಯ ಸಮ್ಮುಖದಲ್ಲಿ ಇಂದು ವಿಜೃಂಭಣೆಯಿಂದ ನೆರವೇರಿತು. ಮಾಘ ಶುದ್ಧ ನವಮಿ ಭಾನುವಾರವಾದ ಇಂದು ಬೆಳಗ್ಗೆ 4ರಿಂದ 5ರವರೆಗೆ ಸಲ್ಲುವ ಶುಭ ಬ್ರಾಹ್ಮಣಿ ಮುಹೂರ್ತದಲ್ಲಿ ಶ್ರೀ ಗಂಗಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೇತ್ರೋನ್ಮಿಲನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಅರ್ಚಕರಾದ ಮಲ್ಲೇಶ್ ಶಿಲ್ಪಿ ಮತ್ತು SG ಅರುಣ್ ಕುಮಾರ್, ಕೇಶವಮೂರ್ತಿ, ಶಶಿಕುಮಾರ್, ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಶನಿವಾರ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆಯಿಂದ ಪ್ರಾರಂಭವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ನವಗ್ರಹ ಆರಾಧನೆ, ಕಳಶ ಸ್ಥಾಪನೆ, ಹೋಮ, ಗಣಹೋಮ, ನವಗ್ರಹ ಹೋಮ, ಶ್ರೀ ಗಂಗಮ್ಮ ದೇವಿ ಹೋಮ, ಅಷ್ಟಾದೀಕ್ಷಾಲಕರ ಹೋಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಎರಡನೇ ದಿನವಾದ ಭಾನುವಾರ ಬೆಳಗ್ಗೆ ಅಷ್ಟಬಂಧನ, ನೇತ್ರೋನ್ಮಿಲನ ಕಾರ್ಯಕ್ರಮ, ಪ್ರಾಣ ಪ್ರತಿಷ್ಠೆ, ಗಣಪತಿ ಪೂಜೆ, ಪುಣ್ಯಾಹ, ಕಳಶಾರಾಧನೆ, ಗಣಪತಿ ಹೋಮ, ಅಂಕುರಾರ್ಪಣೆ, ದೇವಿ ಹೋಮ, ಪ್ರಾಣ ಪ್ರತಿಷ್ಠೆ ಹೋಮ, ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ, ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಮಧ್ಯಾಹ್ನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. 2 ದಿನದ ಕಾರ್ಯಕ್ರಮದಲ್ಲಿ ಮುಖಂಡರು ಹಾಗೂ ಮಾಜಿ ಕೋಚಿಮ ನಿರ್ದೇಶಕರಾದ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬು, ಉಲ್ವಾಡಿ ಕೃಷ್ಣಪ್ಪ, ಮಾಜಿ TAPCMS ಅಧ್ಯಕ್ಷ ಶ್ರೀನಿವಾಸಪ್ಪ, ಗ್ರಾಮಸ್ಥರಾದ ವೆಂಕಟೇಶ್, ಶಿವ, ಕೃಷ್ಣಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್, ಅಶ್ವಥ್, ಅಶೋಕ್, ತಿಪ್ಪಾರೆಡ್ಡಿ, ನಾಗೇಶ್ ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪಂಚಾಯಿತಿ ಇವತ್ತು ಗಂಗಮ್ಮ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ.
ಹಳೆಯ ದೇವಸ್ಥಾನ ಪೂರ್ವಿಕರದ್ದು 150 ವರ್ಷದಿಂದ ಇತ್ತು. ಏನೋ ಈ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಫಸ್ಟು ಮರದಲ್ಲಿ ವಿಗ್ರಹ ಮಾಡಿದರು. ಇವಾಗ ಕಲ್ಲಲ್ಲಿ ವಿಗ್ರಹ ಮಾಡಿಸಿ ಮೆರವಣಿಗೆ ವಿಗ್ರಹ ಕಂಚಲ್ಲಿ ಮಾಡಿಸಿ ಹೊಸದಾಗಿ ದೇವಸ್ಥಾನ ಹಳೆಯ ದೇವಸ್ಥಾನ ಡೆಮಾಲೇಷನ್ ಮಾಡಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದೀವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ಈ ಕುರುಪಲ್ಲಿ ಗ್ರಾಮಸ್ಥರು ಎಲ್ಲ ಭಕ್ತ ಮಾಶಗಳು ಎಲ್ಲರೂ ದಾನಿಗಳು ಸಹಾಯ ಮಾಡಿದ್ದಾರೆ. ನಾವು ಇಷ್ಟು ಮಾತ್ರ ನಿಲ್ಲಿಸೋಕ್ಕೆ ಕಾರಣ ಆಯಿತು. ದಾನಿಗಳಿಗೆಲ್ಲ ನಮ್ಗೆ ಸಹಾಯ ಮಾಡಿದ್ದಕ್ಕೆ ನಾವು ಮುಂದೆ ಹೋಗೋಕ್ಕೆ ಇಷ್ಟು ಮಾತ್ರ ಅಮ್ಮನಿಗೆ ದೇವಸ್ಥಾನ ಕಟ್ಟೋಕ್ಕೆ ನಮಗೆ ಅನುಕೂಲ ಆಯಿತು. ಕಟ್ಟಿದ್ದೀವಿ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದರಿಂದ ಹೋಮ ಯಜ್ಞ ಹೋಮ ನಡೀತು, ಮಹಾಮಂಗಳಾರತಿ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ನಡೀತು. ಅರುಣ್ ಕುಮಾರ್ ಅಂತ ಶಿವರ ಶಿಲ್ಪಿಗಳು ಮತ್ತು ಪುರೋಹಿತರು. ಇಲ್ಲಿ ಈ ದಿನ ಕಾರ್ಯಕ್ರಮ 17ನೇ ತಾರೀಕು ಸ್ಟಾರ್ಟ್ ಮಾಡಿ 18ನೇ ತಾರೀಕು ಬೆಳಗ್ಗೆ ಮುಕ್ತಾಯ ಮಾಡಿದ್ವಿ. ಬೆಳಗಿನ ಜಾವ 5:30 ನೇತ್ರೋತ್ಸವವನ್ನು ಸ್ಟಾರ್ಟ್ ಮಾಡಿ ಗಣಪತಿ ಪೂಜೆ, ಪುಣ್ಯಾಹ ಮತ್ತು ಕಲಶಾರಾಧನೆ ಮಾಡಿ ಕುಂಭಾಭಿಷೇಕ, ಹೋಮ ಹವನಗಳೆಲ್ಲ ಮುಗಿಸ್ಕೊಂಡು ಅಲಂಕಾರ, ಪಂಚಾಮೃತ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ಮುಗಿಸ್ಕೊಂಡು ಬಗ್ಗೆ ಹೆಚ್ಚಾಗಿ ಏನು ಹೇಳೋದಂಗಿಲ್ಲ. ಇದು ಪುರಾತನ ದೇವಸ್ಥಾನ, 150-200 ವರ್ಷಗಳಿಂದ ಹಳೆಯ ದೇವಸ್ಥಾನ. ಜನರು ಎಲ್ಲ ಇದು ಹಳೆ ದೇವಸ್ಥಾನನ ಬಿಟ್ಟು ಇವಾಗ ಹೊಸದಾಗಿ ಎಲ್ಲ ಸೇರಿಕೊಂಡು ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಧನ ಸಹಾಯ ಎಲ್ಲ ಸಹಾಯಗಳನ್ನು ಮಾಡಿ ಇವತ್ತು ಚೆನ್ನಾಗಿ ಹೋಮಗಳು, ಮಂಗಳಾರತಿ ಎಲ್ಲ ಮಾಡಿ ಪೂಜೆಯನ್ನು ಮಾಡಿರ್ತಾರೆ. ಅನ್ನದಾನವನ್ನು ಮಾಡಿರ್ತಾರೆ. ಇದೆಲ್ಲ ಇರುತ್ತೆ.